ಅಡುಗೆ ಸಾಧನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ವೆಜ್ ಸ್ಪ್ರಿಂಗ್ ರೋಲ್. ಈ ವೆಜ್ ಸ್ಪ್ರಿಂಗ್ ರೋಲ್ನ ಮಾಡೋದು ಹೇಗೆ ಅಂತ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಆ ಶೀಟನ್ನು ಮಾಡೋದು ಹೇಗೆ, ಹಾಗೆಯೇ ಸ್ಟಫಿಂಗನ್ನು ಮಾಡೋದು ಹೇಗೆ ಅಂತ ನಾನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಹಾಗೆ ನೀವು ಇನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ವೆಜ್ ಸ್ಪ್ರಿಂಗ್ ರೋಲ್ ಮಾಡೋದಕ್ಕೆ ಮೊದಲು ನಾವು ಶೀಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಬೌಲ್ನಲ್ಲಿ 1 ಕಪ್ಪಿನಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಶೀಟು ಅಂಗಡಿನಲ್ಲೂ ಸಿಗುತ್ತೆ, ಅದನ್ನು ಸಹ ತೊಗೊಂಡು ರೆಡಿ ಮಾಡ್ಕೋಬಹುದು. ಇಲ್ಲಿ ನನ್ನ ಮನೇಲಿ ಶೀಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದು ಶೀಟ್ ಮಾಡೋದಕ್ಕೆ ಮೊದಲು ಮೈದಾ ಹಿಟ್ಟು, ಉಪ್ಪು ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೋತೀವೋ ಅದೇ ಹದದಲ್ಲಿ ನಾವು ಇದನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿನಲ್ಲಿ ಹಿಟ್ಟು ರೆಡಿ ಆಗಬೇಕು. ಆಮೇಲೆ ಒಂದು 4ರಿಂದ 5 ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನ ಕ್ಲೀನಾಗಿ ಒಂದು ಲೇಯರ್ ಅಪ್ಲೈ ಮಾಡಿಡಿ. ಇದನ್ನು ಮುಚ್ಚಿಟ್ಬಿಟ್ಟು ಒಂದು 30 ನಿಮಿಷ ನಾವು ಇದು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಅಷ್ಟರಲ್ಲಿ ನಾವು ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗಿಗೆ ನಾನು ಒಂದು ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಾಮೂಲಿ ಚೈನೀಸ್ ಮಸಾಲ ಇರ್ತಲ್ಲ, ಶುಂಠಿ 1 ಟೇಬಲ್ ಸ್ಪೂನಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಹಾಗೆಯೇ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ. ಆ ಈರುಳ್ಳಿನೂ ಸ್ವಲ್ಪ ಒಂದು 50% ಬಾಡಿಸ್ಕೋಬೇಕಷ್ಟೇ, ಜಾಸ್ತಿ ಬಾಡ್ಸೋಕೆ ಹೋಗಬಾರ್ದು. ಹಾಗೆಯೇ ಇಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕ್ಯಾರೆಟು ಹಾಗೆಯೇ ಕ್ಯಾಪ್ಸಿಕಮ್ನು ಸಹ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬಹುದು. ಹಾಗೆಯೇ ಇಲ್ಲಿ ನೋಡಿ, ಒಂದು ಅರ್ಧ ಕಪ್ಪಿನಷ್ಟು ಎಲೆಕೋಸನ್ನು ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒರಿಜಿನಲಾಗಿ ಸ್ಪ್ರಿಂಗ್ ರೋಲ್ನ ಬರೀ ಎಲೆಕೋಸು ಹಾಕ್ಬಿಟ್ಟು ಮಾಡೋದು, ಬಟ್ ಈಗ ನಮಗೆ ಯಾವುದು ವೆಜಿಟೇಬಲ್ ಇಷ್ಟ ಬರುತ್ತೋ ಅದನ್ನೆಲ್ಲ ಹಾಕೋಬಹುದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಕ್ಯಾಬೇಜ್ ಜಾಸ್ತಿ ಹಾಕಿದರೆ ಸ್ಪ್ರಿಂಗ್ ರೋಲ್ ಟೇಸ್ಟ್ ಚೆನ್ನಾಗಿರುತ್ತೆ, ಒರಿಜಿನಾಲಿಟಿ ಮೇಂಟೈನ್ ಮಾಡಬಹುದು. ನೋಡಿ, ಈಗೆಲ್ಲ ಹಾಕ್ಕೊಂಡು ಇದೊಂದು 50% ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು, ಅರ್ಧ ಟೇಬಲ್ ಸ್ಪೂನಷ್ಟು ವಿನೆಗರ್, 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ನೆಲ್ಲ ಹಾಕ್ತಾಯಿದ್ದೀನಿ. ಇದೆಲ್ಲ ಚೈನೀಸ್ ಮಸಾಲೆಗಳು. ಇವನ್ನೆಲ್ಲ ಹಾಕ್ಕೊಂಡು ಒಂದು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಯೂ ಸೆಕೆಂಡ್ಸ್ ನಾವು ರೋಸ್ಟ್ ಮಾಡಿದ್ರೆ ಸಾಕು. ಯಾಕೆಂದರೆ ಮತ್ತೆ ಈ ಸ್ಟಫಿಂಗು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಬೇಕೊಳ್ಳೋದು ನೋಡಿ. ಹಾಗಾಗಿ ಇದನ್ನು 75% ಕುಕ್ ಮಾಡಿದ್ರೆ ಸಾಕು. ಇನ್ನು ಮಿಕ್ಕಿದ್ದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡಿದಾಗ ಇದು ಕುಕ್ ಆಗುತ್ತೆ. ಈಗ ನೋಡಿ, ಸ್ಟಫಿಂಗ್ ರೆಡಿಯಾಗಿದೆ. ಇಲ್ಲಿ 30 ನಿಮಿಷ ಈ ಹಿಟ್ಟು ಚೆನ್ನಾಗಿ ನೆಂದಿದೆ. ಇದನ್ನು ಮತ್ತೆ ನಾವು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಈ ಹಿಟ್ಟನ್ನು ಈಗ ನೋಡಿ, ನಿಂಬೆಹಣ್ಣಿನ ಗಾತ್ರಕ್ಕೆ ಉಂಡೆಗಳು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಉಂಡೆನೂ ತೊಗೊಂಡು ಪೂರಿ ಸೈಜಿಗೆ ನಾವು ಇದನ್ನು ದಪ್ಪದಾಗಿ ಲಟ್ಟಿಸ್ಕೊಳ್ಳೋಣ. ತೀರಾ ತೆಳ್ಳದಾಗಿ ಬೇಡ, ಮೊದಲು ಇದನ್ನು ಪೂರಿ ಸೈಜಿಗೆ ದಪ್ಪದಾಗಿ ಲಟ್ಟಿಸ್ಕೋಬೇಕು. ನೋಡಿ, ಇಲ್ಲಿ ಈ ಥಿಕ್ನೆಸ್ಗೆ 3 ಪೂರಿ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಸೆಟ್ಟಿಗೆ 3 ಪೂರಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪೂರಿ ಮೇಲೆ ಒಂದು ಲೇಯರ್ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಲೇಯರ್ ಮೈದಾ ಹಿಟ್ಟನ್ನು ಉದಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ಪೂರಿ ಅಂಟಬಾರ್ದು, ಅದಕ್ಕೋಸ್ಕರ ನಾವು ಈ ರೀತಿ ಎಣ್ಣೆ ಮೈದಾ ಹಿಟ್ಟನ್ನು ನಾವು ಸ್ಪ್ರಿಂಕಲ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಮತ್ತೆ ಒಂದು ಪೂರಿ ಇಟ್ಬಿಟ್ಟು ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಮತ್ತೆ ಅದೇ ರೀತಿ ಒಂದು ಲೇಯರ್ ಎಣ್ಣೆ ಹಾಗೆಯೇ ಒಂದು ಲೇಯರ್ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಮುಖ್ಯ, ಇದನ್ನು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಯಾಕೆಂದರೆ ಇದು ಒಂದು ಲೇಯರಿಂದ ಒಂದು ಅಂಟಬಾರ್ದು, ಹಾಗಾಗಿ ಇದನ್ನು ಮಾಡೋದು ತುಂಬಾ ಮುಖ್ಯ. ಎಲ್ಲ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಈಗ ಇದನ್ನು ನಾವು ತೆಳ್ಳಗೆ ಲಟ್ಟಿಸ್ಕೋಬೇಕಾಗುತ್ತೆ. ಲಟ್ಟಿಸ್ಕೋಬೇಕಾದ್ರೆ ಕ್ಲೀನಾಗಿ ನೋಡ್ಕೊಳ್ಳಿ. ನಾನು ಲಟ್ಟಣಿಗೆನ ಒಂದೇ ಡೈರೆಕ್ಷನಲ್ಲಿ ಮೂವ್ ಮಾಡ್ತಾಯಿದ್ದೀನಿ. ಚಪಾತಿ ಥರ ಹಿಂದೆ ಮುಂದೆ ಅರಿಯೋಕ್ಕೆ ಹೋಗಬಾರ್ದು. ಇದನ್ನು ತೆಳ್ಳಗೆ ಅರಿಬೇಕು, ಆದರೆ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ಇದು ತುಂಬಾ ಮುಖ್ಯ. ಇದನ್ನು ಫಾಲೋ ಮಾಡಿದರೆ ಶೀಟನ್ನು ನಾವು ಬಿಡಿಸ್ಬೇಕಾದ್ರೆ ಕ್ಲೀನಾಗಿ ಬರುತ್ತೆ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನಾವು ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಜೊತೆಗೆ ತುಂಬಾ ಸಾಫ್ಟಾಗಿ ಲಟ್ಟಿಸ್ಬೇಕಾಗುತ್ತೆ. ಲಟ್ಟಣಿಗೆನ ಒಂದೇ ಡೈರೆಕ್ಷನಲ್ಲಿ ನಾವು ಮೂವ್ ಮಾಡಬೇಕು. ಈ ರೀತಿ ನೋಡಿ, ಎಷ್ಟು ತೆಳ್ಳಗಾಗಿದೆ. ಇದರಲ್ಲಿ 3 ಲೇಯರು ಸಹ ಜಾಯಿನ್ ಆಗಿದೆ ಅಂತ ಗೊತ್ತೇ ಆಗಲ್ಲ. ಕೈಯು ಸಹ ನೋಡಿ, ನನ್ನ ಅಂಗೈ ಕ್ಲೀನಾಗಿ ಕಾಣಿಸುತ್ತೆ. ನೋಡಿ, ತೆಳ್ಳಗೆ ಈ ಥರ ಲಟ್ಟಿಸ್ಕೋಬೇಕು. ಈಗ ಒಂದು ತವಾ ಮೇಲೆ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ತವಾ ಸುಡ್ತಾ ಇದೆ. ಈಗ ಸುಟ್ಟಿದ ತಕ್ಷಣ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು 2 ಸೈಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಹಾಗೆಯೇ ಇದು ಒಣಗಬಾರ್ದು,
ಅದಕ್ಕೋಸ್ಕರ ಒಂದು ಒದ್ದೆ ಬಟ್ಟೆನ ಈ ಥರ ಪ್ರೆಸ್ ಮಾಡಿಕೊಂಡು ಒಣಗ್ದಂಗೆ ನೋಡ್ಕೋಬೇಕು. ಒಣಗಿಬಿಟ್ರೆ ಏನಾಗ್ಬಿಡುತ್ತೆ, ಚಿಪ್ಸ್ ಥರ ಹೋಗ್ಬಿಡುತ್ತೆ, ನಾವು ಶೀಟ್ನ ರೋಲ್ ಮಾಡೋಕ್ಕಾಗಲ್ಲ, ಬ್ರೇಕ್ ಆಗೋಗ್ಬಿಡುತ್ತೆ, ಮುರಿದು ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಒಣಗ್ದಂಗೆ ನಾವು ಒದ್ದೆ ಬಟ್ಟೆನೂ ಟಿಶ್ಯೂನಲ್ಲಿ ನಾವು ಪ್ರೆಸ್ ಮಾಡ್ತಾ ಇರಬೇಕು. ನೋಡಿ, 2 ಕಡೆನೂ ಲೈಟಾಗಿ ಬಬಲ್ ಬಂದರೆ ಸಾಕು. ಇದನ್ನ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು, ಒಂದು 50% ಬೆಂದರೆ ಸಾಕು. ಯಾಕೆ ನಿಮಗೆ ನೆನಪಿರಬೇಕು, ಇದನ್ನು ಮತ್ತೆ ನಾವು ಎಣ್ಣೆಯಲ್ಲಿ ರೋಲ್ ಮಾಡಿಬಿಟ್ಟು ನಾವು ಫ್ರೈ ಮಾಡ್ತೀವಿ. ಒಂದು 50% ಬೆಂದರೆ ಸಾಕು. ನೋಡಿ, ಕಪ್ಪು ಚುಕ್ಕಿ ಬರೋವರೆಗೆ ವೆಯ್ಟ್ ಮಾಡಬೇಡಿ. ನೋಡಿ, ಈ ರೀತಿ ಲೈಟಾಗಿ ಒಂದು ಗುಳ್ಳೆಗಳು ಬಂದಿದೆ ಅಂದ ತಕ್ಷಣ ತೆಗೆದುಬಿಡಿ, ಸಾಕು ಅಷ್ಟೇ. ತೆಗೆದ್ಮೇಲೆ ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನೀವು ಲೇಯರ್ಸ್ನ ಬಿಡಿಸ್ಬಿಟ್ಟು ಕಟ್ ಮಾಡ್ಕೋಬಹುದು, ಇಲ್ಲ ಕಟ್ ಮಾಡಿಕೊಂಡು ಸಹ ಬಿಡಿಸ್ಕೋಬೋದು, ಅದು ನಿಮ್ಮ ಇಷ್ಟದಂತೆ. ಆದರೆ ನನಗೆ ಯಾವ್ದು ಕನ್ವೀನಿಯೆಂಟ್ ಅಂದರೆ ಈ ಥರ ಕಟ್ ಮಾಡಿದ ಮೇಲೆ ಲೇಯರ್ ಈಸಿಯಾಗಿ ಬಂದ್ಬಿಡುತ್ತೆ. ಹಾಗಾಗಿ ನಾನು ಫಸ್ಟ್ ಕಟ್ ಮಾಡಿಬಿಟ್ಟು ಆಮೇಲೆ ಲೇಯರ್ನ ಬಿಡಿಸ್ಕೊಳ್ತೀನಿ. ನೋಡಿ, ಈ ರೀತಿ ಈಗ ಈಸಿಯಾಗಿ ಲೇಯರ್ನ ನಾವು ಬಿಡಿಸ್ಬಿಡ್ಬೋದು. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ. ಇದೇನಾಗ್ಬಿಡುತ್ತೆ ಅಂದರೆ ನಾವು ಒದ್ದೆ ಬಟ್ಟೆಯಲ್ಲಿ ಪ್ರೆಸ್ ಮಾಡಲಿಲ್ಲ ಅಂದರೆ ಇದೊಂಥರ ಚಿಪ್ಸ್ ಥರ ಆಗೋಗ್ಬಿಡುತ್ತೆ, ರೋಲ್ ಮಾಡೋಕ್ಕಾಗಲ್ಲ, ಕಟ್ಟಾಗಿ ಹೋಗ್ಬಿಡುತ್ತೆ, ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಒದ್ದೆ ಬಟ್ಟೆನಲ್ಲಿ ಅದನ್ನು ಪ್ರೆಸ್ ಮಾಡಿಕೊಂಡು ಅದು ಡ್ರೈ ಆಗ್ದಂಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಶೀಟನ್ನು ನಾವು ಈ ಸ್ಟೇಜ್ನಲ್ಲಿ ರೆಡಿ ಮಾಡಿದ್ಮೇಲೆ ನಾವು ಜಿಪ್ ಪೌಚ್ಗೆ ಹಾಕ್ಬಿಟ್ಟು ಫ್ರೀಸಲ್ಲಿ ಇಟ್ಟರೆ ಒಂದು 2 to 3 months ಆರಾಮಾಗಿ ಸ್ಟೋರ್ ಮಾಡ್ಬೋದು. ಯಾವಾಗ ಬೇಕೋ ಆಗ ತೊಗೊಂಡು ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ನಾವು ಡೀಪ್ ಫ್ರೈ ಮಾಡಿಕೊಂಡು ಸ್ಪ್ರಿಂಗ್ ರೋಲ್ನ ರೆಡಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಇದನ್ನು ನಾವು ಸ್ಟೋರ್ ಮಾಡ್ಬೋದು. ನೋಡಿ, ಸೂಪರಾಗಿ ತೆಳ್ಳಗೆ, ನೋಡಿ ಎಷ್ಟು ತೆಳ್ಳಗಿದೆ ಸ್ಪ್ರಿಂಗ್ ರೋಲ್ ಶೀಟು. ಈ ಥರ ತೆಳ್ಳಗಿದ್ರೆ ಸ್ಪ್ರಿಂಗ್ ರೋಲ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ದಪ್ಪ ಆದರೆ ಒಂಥರ ಮೈದಾ ಚಪಾತಿ ತಿಂದಂಗೆ ಆಗುತ್ತೆ. ಹಾಗಾಗಿ ಈ ಥರ ತೆಳ್ಳಗೆ ಶೀಟ್ನ ರೆಡಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿದರೆ ತುಂಬ ಈಸಿಯಾಗಿ ಶೀಟ್ಗಳನ್ನ ರೆಡಿ ಮಾಡ್ಕೋಬೋದು. ಎಲ್ಲ ಶೀಟು ರೆಡಿಯಾಗಿದೆ. ನೋಡಿ ಎಷ್ಟು ತೆಳ್ಳಗೆ ಒಂದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಯ್ನಾಗಿ ಇದೊಂದು ಕೆಲಸ ಸ್ಪ್ರಿಂಗ್ ರೋಲಲ್ಲಿ ಇದನ್ನು ರೆಡಿ ಮಾಡ್ಕೊಬಿಟ್ರೆ ಸ್ಪ್ರಿಂಗ್ ರೋಲ್ ಮಾಡೋದು ತುಂಬಾ ಈಸಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಶೀಟ್ ಮೇಲೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ಸ್ಟಫಿಂಗ್ನ ಇಟ್ಕೊಂಡು ಈ ರೀತಿ ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆಯೇ ಮಧ್ಯದಲ್ಲಿ ಮೈದಾ ಪೇಸ್ಟನ್ನು ಹಾಕಿ ಅಂಟಿಸ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಅದೇ ರೀತಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಮೇನ್ ಟೆಕ್ನಿಕ್ ಏನು ಅಂತಂದರೆ ಇದು ಲೀಕ್ ಆಗಬಾರ್ದು, ಸ್ಟಫಿಂಗು ಹೊರಗಡೆ ಲೀಕ್ ಆಗಬಾರ್ದು ಫ್ರೈ ಮಾಡಿದಾಗ. ಹಾಗಾಗಿ ಇದನ್ನ ಎಲ್ಲ ಕಡೆಯೂ ಸೀಲ್ ಮಾಡ್ಕೊಂಡು ಬರೋದು ತುಂಬಾ ಮುಖ್ಯ. ಫೋಲ್ಡ್ ಮಾಡ್ಕೊಂಡು ಮೈದಾ ಪೇಸ್ಟನ್ನ ಈ ಥರ ಅಪ್ಲೈ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ತಾ ಹೋದರೆ ಇದು ಡೀಪ್ ಫ್ರೈ ಮಾಡಿದಾಗ ಇದು ಸ್ಟಫಿಂಗ್ ಹೊರಗಡೆ ಬರಲ್ಲ. ಇಲ್ಲಾಂದರೆ ಸ್ಟಫಿಂಗ್ ಹೊರಗಡೆ ಬಂದರೆ ಅದು ಚೆನ್ನಾಗಿರಲ್ಲ. ಈಗ ಇದನ್ನು ರೋಲ್ ಮಾಡಿಕೊಂಡು ಸ್ಪ್ರಿಂಗ್ ರೋಲ್ ಶೇಪ್ನಲ್ಲಿ ನಾವು ಈ ಥರ ಫೋಲ್ಡ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಈಗ ರೆಡಿಯಾಗಿದೆ, ಸೂಪರಾಗಿದೆ ಶೇಪು. ಶೀಟು ತುಂಬಾ ಸಾಫ್ಟಾಗಿರೋದ್ರಿಂದ ಈ ರೀತಿ ರೋಲ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಅದೇ ರೀತಿ ಎಲ್ಲ ಸ್ಪ್ರಿಂಗ್ ರೋಲ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಟೈಟಾಗಿ ಫಸ್ಟ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ಎಡ್ಜೆಲ್ಲ ಕವರ್ ಮಾಡ್ಕೊಂಡು ಸೀಲ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಟೈಟಾಗಿ ನೀವು ಸೀಲ್ ಮಾಡೋಕ್ಕೆ ಹೋಗುತ್ತೋ ಅಷ್ಟು ಮಾಡಬೇಡಿ. ಯಾಕೆ ಅಂತಂದರೆ ಲೀಕ್ ಆಗಿಬಿಟ್ರೆ ಅದೊಂದು ದೊಡ್ಡ ತಲೆನೋವು, ಎಣ್ಣೆನೂ ವೇಸ್ಟ್ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರಲ್ಲ. ಈಗೆಲ್ಲ ಸ್ಪ್ರಿಂಗ್ ರೋಲ್ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಎಕ್ಸ್ಟ್ರಾ ಕವರಿಂಗ್ ಮಾಡೋಣ. ಮತ್ತೆ ಮೈದಾ ಹಿಟ್ಟು ಉಳಿದಿತ್ತು ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಆ ಮೈದಾ ಹಿಟ್ಟನ್ನು ಮತ್ತೆ ಈ ಸ್ಪ್ರಿಂಗ್ ರೋಲ್ ಮೇಲೆ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸೆಕೆಂಡ್ ಲೇಯರ್ ಪ್ರೊಟೆಕ್ಷನ್. ಹಾಗೆಯೇ ಇದೊಂದು ಟೆಕ್ಸ್ಚರು ಕೊಡುತ್ತೆ, ಒಂದು ಯೂನಿಫಾರ್ಮಿಟಿ ಕೊಡುತ್ತೆ. ಡೀಪ್ ಫ್ರೈ ಮಾಡಿದಾಗ ಈ ಥರ ಮಾಡಿಟ್ಕೊಂಡ್ರೆ ನೋಡಿ, ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಖಂಡಿತವಾಗ್ಲೂ ಹೊರಗಡೆ ಬರಲ್ಲ. ಎಣ್ಣೆ ಮಾತ್ರ ಮೀಡಿಯಮ್ ಹೀಟಲ್ಲಿರಬೇಕು. ಜಾಸ್ತಿ ಹೀಟ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಗುಳ್ಳೆ ಬಂದುಬಿಡುತ್ತೆ, ನೋಡೋಕ್ಕೆ ಚೆನ್ನಾಗಿರಲ್ಲ ಸ್ಪ್ರಿಂಗ್ ರೋಲು. ಮೀಡಿಯಮ್ ಹೀಟ್ನಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ, ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದ್ಸತಿ ಕಲರ್ ಬಂದ ತಕ್ಷಣ ನೀವು ತೆಗಿಬೇಡಿ. ಯಾಕೆ ಅಂತಂದರೆ ಅದು ಚೂವಿ ಆಗಿಬಿಡುತ್ತೆ, ಅಂದರೆ ಮೈದಾ ಹಿಟ್ಟಲ್ವಾ, ಸ್ವಲ್ಪ ಚೂವಿ ಆಗಿಬಿಡುತ್ತೆ. ಹಾಗಾಗಿ ಇದು ಕ್ಲೀನಾಗಿ ಆ ಬಬಲ್ಸ್ ಎಲ್ಲ ಕಮ್ಮಿ ಆಗಬೇಕು, ಅಲ್ಲಿವರೆಗೆ ವೆಯ್ಟ್ ಮಾಡಿಕೊಂಡು ಇದು ಕ್ರಿಸ್ಪಿಯಾಗಿ ಇದನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಹಾಗೆಯೇ ಆ ಬಬಲ್ಸು ಸಹ ಕಮ್ಮಿ ಆಗಬೇಕು ಎಣ್ಣೆಯಲ್ಲಿ, ಅಲ್ಲಿವರೆಗೆ ವೆಯ್ಟ್ ಮಾಡಿಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಸೂಪರಾಗಿರೋ ಟೇಸ್ಟಿಯಾಗಿರೋ ವೆಜ್ ಸ್ಪ್ರಿಂಗ್ ರೋಲ್ ರೆಡಿಯಾಗಿದೆ.
ಇದನ್ನು ಮೈದಾ ಹಾಕಿ ನಾವು ಕವರ್ ಮಾಡಿರೋದ್ರಿಂದ ಒಂದು ಯೂನಿಫಾರ್ಮಿಟಿ ನೋಡಿ, ಒಂದು ಟೆಕ್ಸ್ಚರ್ ನೋಡಿ, ಹೊರಗಡೆ ಎಷ್ಟು ಕ್ಲೀನಾಗಿ ಕವರ್ ಆಗಿದೆ, ಎಲ್ಲೂ ಲೀಕ್ ಆಗಿಲ್ಲ, ಪರ್ಫೆಕ್ಟಾಗಿ ರೆಡಿಯಾಗಿದೆ ವೆಜ್ ಸ್ಪ್ರಿಂಗ್ ರೋಲು. ನಿಮಗೆಲ್ಲ ಈ ವೆಜ್ ಸ್ಪ್ರಿಂಗ್ ರೋಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಮಕ್ಳಿಗೊಂದು ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಟಚ್ ಮಾಡಿದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.